ಎಲ್ರಿಗೂ ನಮಸ್ಕಾರ. ಒಂದು ಏನು ನಮ್ಮ ಆವಣಿ ಹೋಬಳಿಯವರು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಅನುದಾನವನ್ನ ಆವಣಿ ಕ್ಷೇತ್ರಕ್ಕೆ, ಆವಣಿ ಹೋಬಳಿಗೆ ಘನ ಸರ್ಕಾರ ರಿಲೀಸ್ ಮಾಡಿಕೊಟ್ಟಿದೆ. ಈಗಾಗಲೇ ರಾಮಚಂದ್ರ ರೋಡ್ ಎತ್ತಿನ ಹೊಳೆ ಮುಖಾಂತರವಾಗಿ ಅಸ್ಕಿ ಮುಖಾಂತರವಾಗಿ ರೋಡ್ ಸ್ಟಾರ್ಟ್ ಆಗಿದೆ. ಈಗ ಆವಣಿಯಿಂದ ಚೋಳಂಗುಟ್ಟಿಯಿಂದ ಒಂದು ಡಿವೈಡ್ ರಸ್ತೆ ರಾಮಚಂದ್ರಕ್ಕೆ, ಅಲ್ಲಿಂದ ವರದಗಾನಹಳ್ಳಿ, ಈ ಸುಮಾರು 3 ಕೋಟಿಯಷ್ಟು ವರ್ಕು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಕೇವಲ 3-4 ತಿಂಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟರ್ ಬಂದು ರೆಡಿಯಾಗಿ ನಿಂತಿದ್ದಾರೆ. 3-4 ತಿಂಗಳಲ್ಲಿ ಈ ವರ್ಕ್ನ ಕ್ಲೋಸ್ ಮಾಡಿ ಒಂದು ಸುಸೂತ್ರವಾದ ಆವಣಿ ಹೋಬಳಿಯನ್ನ ನಾವು ಮಾಡಿದ್ವಿ. ಈಗಾಗಲೇ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆವಣಿ ಕ್ಷೇತ್ರವನ್ನ ಅಳತೆ ಮಾಡಿ ಏನೇನು ಮಾಡ್ಬೋದು ಅಂತ ಆಲ್ರೆಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಈ ಕೂಡ 12ನೇ ತಾರೀಕು ಸೆಷನ್ ಇರೋದ್ರಿಂದ ನಾನು ವರದಿ ಕೇಳಿದ್ವಿ. ಸೊ ಆವಣಿ ಕ್ಷೇತ್ರ ತುಂಬಾ ಒಂದು ಐತಿಹಾಸಿಕ ಕ್ಷೇತ್ರವಾಗಿ, ಒಂದು ಪ್ರವಾಸೋದ್ಯಮವಾಗಿ ಮಾಡ್ಬೇಕಂತ ಒಂದು ತುಂಬಾ ಆಸೆ ಇಟ್ಕೊಂಡು ಸುಮಾರು ಸಲ ಹೇಳಿದ್ದೆ. ಅದೇ ರೀತಿ ಕೂಡ ಮಾಡ್ತಾ ಇದ್ವಿ. ಸಾಕಷ್ಟು ಅನುದಾನವನ್ನು ತಂದು ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಒತ್ತು ಕೊಟ್ಟು ಮಾಡ್ತಾ ಇದ್ವಿ. ಈಗಾಗಲೇ ಈ ಒಂದು 4 ರೋಡ್ಗಳನ್ನ 3 ಕೋಟಿಯಷ್ಟು ಇವತ್ತಿಂದ ಹೊರಗೆ ಸ್ಟಾರ್ಟ್ ಆಗಿ, ಸೊ ಬರ್ತಕ್ಕಂಥ 30 ಅಂದ್ರೆ 3 ತಿಂಗಳ ಒಳಗಡೆ ಈ ರೋಡ್ನ ಕಂಪ್ಲೀಟ್ ಮಾಡಿ ಕೊಡ್ಬೇಕಂತ ಆಲ್ರೆಡಿ ಕಾಂಟ್ರಾಕ್ಟರ್ಗೆ ಮಾಡಿದೀವಿ. ಕೋಡ್ ಆಫ್ ಕಂಡಕ್ಟ್ ಒಳಗಡೆ ಸ್ವಲ್ಪ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮುಗಿಸಿ ಅಂತ ಹೇಳಿದೀನಿ. ಸೊ ನಾಳೆಯಿಂದನೇ ಈ ವರ್ಕು ಸ್ಟಾರ್ಟ್ ಆಗುತ್ತೆ. ಸೊ ಆವಣಿ ಕ್ಷೇತ್ರಕ್ಕೆ ಒಬ್ಬ ಶಾಸಕನಾಗಿ ಬಂದಿದ್ದಕ್ಕೆ ಇಡೀ ಮುಳಬಾಗಿಲು ಕ್ಷೇತ್ರ ನಂದು. ಸೊ ಇಲ್ಲಿಂದ ಅಭಿವೃದ್ಧಿ ಪಥ ಸ್ಟಾರ್ಟ್ ಆಗಿದೆ. ಬಹುಶಃ ಇಲ್ಲಿಂದ ಅಪ್ ಎಬ್ನಿ ತನಕ ಅಭಿವೃದ್ಧಿ ಪಥ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಇವತ್ತೇನು ಒಬ್ಬ ಶಾಸಕನಾಗಿ ಒಬ್ಬ ಕರ್ತವ್ಯ ನಿರ್ವಹಿಸ್ತಕ್ಕಂಥ ವ್ಯಕ್ತಿ ಆಗಿದ್ದೀನಿ. ಸೊ ಅಭಿವೃದ್ಧಿಗೆ ನನ್ನ ಒಂದು ಮೇನ್ ಧ್ಯೇಯ ಕೊಟ್ಟು, ಸೊ ಒಳ್ಳೆ ಇರತಕ್ಕಂಥ ಎಲ್ಲಾ ವರ್ಗಗಳಿಗೆ ಕೈ ಹಾಕಿದ್ ಮುಗಿಸ್ತಾ ಇದೀವಿ. ಈಗಾಗಲೇ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಜಯಂತಿಗಳನ್ನ, ಆ ಕ್ಷೇತ್ರದ ಆ ಒಂದು ಜಾತಿಯ ಜಯಂತಿಗಳನ್ನ ಅದ್ಭುತ ಮಾಡೋ ಮುಖಾಂತರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊತ್ತು ಕೊಟ್ಟು ಮಕ್ಕಳನ್ನ ಒಂದು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಒತ್ತು ಕೊಟ್ಟು ಮಾಡ್ತಾ ಇದೀವಿ. ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾವ್ದು ಪಕ್ಷ ಈ ಪಕ್ಷ ಅಂದೆ ಮುಳಬಾಗಿಲು ಅಭಿವೃದ್ಧಿಗೆ ಒತ್ತು ಕೊಡ್ಬೇಕಂತ ತಮ್ಮೆಲ್ಲ ಕೇಳ್ಕೊತಾ ಇದೀನಿ.